ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಪರ್ಟಿಕ್ಯುಲರ್ಲಿ ರೂರಲ್ ಹುಡುಗರಿಗೆ, ಕನ್ನಡ ಮೀಡಿಯಂ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ನೀವೇನಾದರೂ ಈಗ 4th ಸೆಮ್ಮಲ್ಲಿ ಇದ್ದೀರಾ, NEP ಸಿಲೆಬಸ್ ಪ್ರಕಾರ ಓದ್ತಾ ಇದ್ದೀರಾ ಅಂತಂದರೆ ಅದರಲ್ಲಿ ಒಂದು ಟಾಪಿಕ್ ಬರುತ್ತೆ ಥರ್ಮೋಡೈನಮಿಕ್ಸ್ ಅಂತ. ಅದರದ್ದು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಥಿಂಕ್ ನಿಮ್ಮ ಸಿಲೆಬಸ್ ಪ್ರಕಾರ ಇರುವಂಥ ಎಲ್ಲ ಟಾಪಿಕ್ ವೀಡಿಯೋಸು ಅಪ್ಲೋಡ್ ಮಾಡಿದ್ದೀನಿ. ದ ಲಾಸ್ಟ್ ಚಾಪ್ಟರ್ ಲೆಫ್ಟ್ ಈಸ್ ಥರ್ಮೋಡೈನಮಿಕ್ಸ್. ಇದರಲ್ಲಿ ಇವತ್ತು 2ನೇ ವೀಡಿಯೋ ನಾನು ಮಾಡ್ತಾ ಇರೋದು. ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ NEP 4th ಸೆಮ್ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಸಾಧ್ಯ ಆದಷ್ಟು ನಿಮ್ಮ ಸಿಲೆಬಸ್ ಹೇಗಿದೆಯಲ್ಲ ಅದೇ ಥರ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ನಾನು ನಂಬರ್ ಕೊಟ್ಟಿರ್ತೀನಿ 1 2 3 4 ಅಂತ. ನೀವು ಅದೇ ಪ್ಯಾಟರ್ನಲ್ಲಿ ಫಾಲೋ ಮಾಡ್ಕೊಂಡು ಹೋದರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಅಥವಾ ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಗೇನ್ ವೆಲ್ಕಮ್ ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಥರ್ಮೋಡೈನಮಿಕ್ಸ್ ಅಂತ ಹ್ಯಾಸ್ ಅ ನೇಮ್ ಇಂಡಿಕೇಟ್ಸ್ ಡೈನಮಿಕ್ಸ್ ಅಂದರೆ ಏನು ಹೇಳುತ್ತೆ? ಬ್ಯಾಲೆನ್ಸ್ ಮಾಡುವಂಥದ್ದು, ಡೈನಮಿಕ್ ಆಗಿರುವಂಥದ್ದು. ಅಂದರೆ ಈಗ ರಿಯಾಕ್ಟೆಂಟ್ ಇದೆ, ಪ್ರಾಡಕ್ಟ್ ಇದೆ, ಅವೆರಡರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಇನ್ ಟರ್ಮ್ಸ್ ಆಫ್ ಹೀಟ್. ಥರ್ಮೋ ಅಂದರೆ ಹೀಟ್, ಇನ್ ಟರ್ಮ್ಸ್ ಆಫ್ ಹೀಟ್. ಅದನ್ನು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತಿರಲ್ಲ, ಹೇಗೆ ಈಕ್ವೇಟ್ ಮಾಡ್ತಿರಲ್ಲ, ಆ ಸೈನ್ಸ್ಗೆ ನಾವೇನಂತ ಕರಿತೀವಿ? ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಸೈನ್ಸ್ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದಿ ಕಂಬೈನ್ಡ್ ಎಫೆಕ್ಟ್ಸ್ ಆಫ್ ಬೋತ್ ಹೀಟ್ ಆ್ಯಂಡ್ ವರ್ಕ್ ಅಲಾಂಗ್ ವಿತ್ ದ ಚೇಂಜಸ್ ಇನ್ ದಿ ಸ್ಟೇಟ್ ಈಸ್ ಟರ್ಮ್ಡ್ ಆ್ಯಸ್ ಥರ್ಮೋಡೈನಮಿಕ್ಸ್. ಸೊ ಹೀಟು ಮತ್ತು ವರ್ಕು ಅಲಾಂಗ್ ವಿತ್ ದ ಸ್ಟೇಟ್, ಏಕೆಂದರೆ ಫಿಸಿಕಲ್ ಸ್ಟೇಟ್ ಇರುತ್ತೆ, ಆ ಫಿಸಿಕಲ್ ಸ್ಟೇಟು ಚೇಂಜ್ ಆಗ್ತಾ ಹೋಗುತ್ತೆ ಹೀಟ್ ಅಪ್ಲೈ ಮಾಡಿದಾಗ, ಅಥವಾ ವರ್ಕ್ ಡನ್ ಆದಾಗ, ಅಥವಾ ವರ್ಕ್ ಅಬ್ಸಾರ್ಬ್ ಆದಾಗ. ಸೊ ಆವಾಗ ಏನಾಗುತ್ತೆ ಇನ್ ಟರ್ಮ್ಸ್ ಆಫ್ ಥರ್ಮೋಡೈನಮಿಕ್ಸ್, ಇನ್ ಟರ್ಮ್ಸ್ ಆಫ್ ಡೈನಮಿಕ್ಸ್ ಅದನ್ನು ತಿಳ್ಕೊಳ್ತೀವಲ್ಲ ನಾವು, ಅದು ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಈಗ ಏನಾಗ್ತಿದೆ ಅಂದರೆ ಒಂದು ಸಿಸ್ಟಮ್, ಒಂದು ಫಿಸಿಕಲ್ ಸ್ಟೇಟಿಂದ ಇನ್ನೊಂದು ಫಿಸಿಕಲ್ ಸ್ಟೇಟ್ಗೆ ಚೇಂಜ್ ಆಗ್ತಿದೆ. ಆ್ಯಕ್ಚುಲಿ ಆ ಫಿಸಿಕಲ್ ಸ್ಟೇಟ್ಗೆ ಇವರೇನಂತ ಕರೀತಾರೆ? ಸಿಸ್ಟಮ್ ಅಂತ ಕರೀತಾರೆ. ಇದಕ್ಕಿಂತ ಮುಂಚೆ ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬೇಸಿಕ್ ಟರ್ಮ್ಸ್ ನಾವು ಯಾವ್ಯಾವುದು ಥರ್ಮೋಡೈನಮಿಕ್ಸಲ್ಲಿ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ಹೇಳಿದ್ದೀನಿ. ವೆನೆವರ್ ಎ ಸಿಸ್ಟಮ್ ಚೇಂಜಸ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್, ಇಟ್ ಈಸ್ ಅಕಂಪೈನ್ಡ್ ಬೈ ಚೇಂಜ್ ಇನ್ ಎನರ್ಜಿ ದ್ಯಾಟ್ ಮೇ ಅಪಿಯರ್ ಇನ್ ದಿ ಫಾರ್ಮ್ ಆಫ್ ಹೀಟ್, ವರ್ಕ್ ಆರ್ ಲೈಟ್. ಈಗ ಏನಾಗ್ತಾ ಇದೆ, ಈಗ ಒಂದು ಫಿಸಿಕಲ್ ಸ್ಟೇಟ್ ಇದೆ, ಸಾಲಿಡ್ ಇದೆ, ಸಾಲಿಡಿಂದ ಅದು ಲಿಕ್ವಿಡ್ ಕನ್ವರ್ಟ್ ಆಗ್ತಿದೆ, ಅಥವಾ ಲಿಕ್ವಿಡಿಂದ ವೇಪರ್ ಕನ್ವರ್ಟ್ ಆಗ್ತಿದೆ ಅಂದರೆ ದೇರ್ ವಿಲ್ ಬಿ ಚೇಂಜ್ ಇನ್ ಎನರ್ಜಿ. ಅದು ನನಗೆ ಹೆಂಗೆ ಗೊತ್ತಾಗುತ್ತೆ ಚೇಂಜ್ ಇನ್ ಎನರ್ಜಿ ಆಗ್ತಾ ಇದೆ ಇಲ್ಲ ಅಂತ? ನನಗೆ ಹೆಂಗೆ ಗೊತ್ತಾಗುತ್ತೆ? ಐದರ್ ಐ ಕ್ಯಾನ್ ಅಬ್ಸರ್ವ್ ಹೀಟ್, ಚೇಂಜ್ ಇನ್ ಹೀಟ್ ಆಗಿರಬೇಕು, ಅಥವಾ ಏನೋ ಕೆಲಸ ಆಗ್ತಾ ಇರೋ ಥರ ನನಗೆ ಕಾಣಿಸಿರ್ಬೇಕು, ಇಲ್ಲಾಂದರೆ ಲೈಟು ಬರ್ತಾ ಇರಬೇಕು. ಈ ರೀತಿಯಾಗಿ ಇಫ್ ದೇರ್ ಇಸ್ ಅ ಚೇಂಜ್ ಇನ್ ಸಿಸ್ಟಮ್, ನನಗೆ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್ ಇಟ್ ಗೋಯಿಂಗ್ ಟು ಅಪಿಯರ್ ಇನ್ ದಿ ಫಾರ್ಮ್ ಆಫ್ ಹೀಟ್, ವರ್ಕ್ ಅಥವಾ ಲೈಟಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಹೀಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಎಕ್ಸ್ಚೇಂಜ್ ಬಿಟ್ವೀನ್ ಎ ಸಿಸ್ಟಮ್ ಆ್ಯಂಡ್ ದಿ ಸರೌಂಡಿಂಗ್ಸ್ ಅಟ್ ಡಿಫ್ರೆಂಟ್ ಟೆಂಪ್ರೇಚರ್. ಹಾಗಾದರೆ ಹೀಟ್ ಅಂದರೆ ಏನು? ಈಗ ಹೀಟ್ ಅಂತಂದರೆ ಏನು ಅಂತಂದರೆ ಎನರ್ಜಿ ಎಕ್ಸ್ಚೇಂಜ್ ಬಿಟ್ವೀನ್ ದಿ ಸಿಸ್ಟಮ್ ಆ್ಯಂಡ್ ದಿ ಸರೌಂಡಿಂಗ್ಸ್. ಅಗೇನ್ ಸಿಸ್ಟಮ್ ಅಂದರೆ ಏನು ಅಂತ ಹೇಳಿದ್ದೀನಿ, ಸರೌಂಡಿಂಗ್ಸ್ ಅಂದರೆ ಏನು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಬೇರೆ ಬೇರೆ ಟೆಂಪ್ರೇಚರಲ್ಲಿ ಏನು ಆಗ್ತಾ ಇದೆ ಅದನ್ನು ನಾವು ತಿಳ್ಕೊಳ್ತೀವಲ್ಲ, ಅದಕ್ಕೆ ಹೀಟ್ ಅಂತ ಕರಿತೀವಿ. ಯೂಶಲಿ ಹೈಯರ್ ಟೆಂಪರೇಚರಿಂದ ಲೋಯರ್ ಟೆಂಪ್ರೇಚರ್ಗೆ ದೇರ್ ವಿಲ್ ಬಿ ಟ್ರಾನ್ಸ್ಫರ್ ಆಫ್ ಹೀಟ್ ಎನರ್ಜಿ ಬಿಕಮ್ ಎ ಈಕ್ವಲ್ ಆರ್ ಥರ್ಮಲ್ ಈಕ್ವಿಲಿಬ್ರಿಯಮ್ ಇಸ್ ಎಸ್ಟಾಬ್ಲಿಷ್ಡ್. ಥರ್ಮಲ್ ಈಕ್ವಿಲಿಬ್ರಿಯಮ್ ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದರೆ ಹೈಯರ್ ಟೆಂಪ್ರೇಚರಿಂದ ಲೋಯರ್ ಟೆಂಪ್ರೇಚರ್ ಬಂದು, ಲೋಯರ್ ಟೆಂಪ್ರೇಚರು ಹೈಯರ್ ಟೆಂಪ್ರೇಚರ್ ಎರಡೂ ಸೇಮ್ ಆದಾಗ, ಈಕ್ವಿಲಿಬ್ರಿಯಮ್ ಬಂದಾಗ ನಾವು ಥರ್ಮಲ್ ಈಕ್ವಿಲಿಬ್ರಿಯಮ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಹೇಳ್ತೀವಿ. Heat energy transferred during the reaction is a path function where it depends on how the reaction is carried out. ರಿಯಾಕ್ಷನ್ ಯಾವ ರೀತಿ ಆಗ್ತಿದೆ ಅಂತ ನನಗೆ ಗೊತ್ತಾಗಬೇಕಲ್ವಾ? ಅಂದರೆ ಇದೇನೋ ಹೀಟು ಅಬ್ಸಾರ್ಬ್ ಆಗ್ತಿದೆಯಾ, ಹೀಟು ಲಿಬ್ರೇಟ್ ಆಗ್ತಿದೆಯಾ, ಅದು ನನಗೆ ಯಾವಾಗ ಗೊತ್ತಾಗುತ್ತೆ ಅಂತಂದರೆ ವೆನ್ ದೇರ್ ಇಸ್ ಎ ಚೇಂಜ್ ಇನ್ ಎನರ್ಜಿ ಡಿಕ್ರೀಸ್ ಆಗ್ತಿದೆಯಾ, ಎನರ್ಜಿ ಇನ್ಕ್ರೀಸ್ ಆಗ್ತಿದೆಯಾ, ಆ ಬೇಸಿಸ್ ಮೇಲೆ ನಾನು ಯಾವ ಟೈಪ್ ಆಫ್ ರಿಯಾಕ್ಷನ್ ಆಗ್ತಿದೆ ಅಂತ ನಾನು ತಿಳ್ಕೊಳ್ತಾ ಹೋಗ್ತೀನಿ. ಹಾಗಾದರೆ ಹೀಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಥರ್ಮೋಡೈನಮಿಕ್ಸ್. ಅದರದ್ದು ಯೂನಿಟ್ ಏನು? ಕ್ಯಾಲೋರೀಸ್ ಅಂತ ಹೇಳ್ತೀವಿ. ಹಾಗಾದರೆ ಕ್ಯಾಲೋರೀಸ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಕ್ಯಾಲೋರಿ ಇಸ್ ಡಿಫೈನ್ಡ್ ಎಸ್ ಎ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪ್ರೇಚರ್ ಆಫ್ 1 gram of water at 1 degree centigrade in the vicinity of 15 degree centigrade. ಅಂದರೆ 1 ಕ್ಯಾಲರಿ ಅಂತಂದರೆ ಇಟ್ಸ್ ಎ ಹೀಟ್ ರಿಕ್ವೈರ್ಡ್ ಟು ರೈಸ್ ಇನ್ ಟೆಂಪ್ರೇಚರ್ ಬೈ 1 degree. ವೆನ್ ಯು ಸ್ಟಾರ್ಟ್ ಹೀಟಿಂಗ್ 1 gram of ವಾಟರ್, ಅದಕ್ಕೆ ನಾವೇನಂತ ಕರಿತೀವಿ? 1 ಕ್ಯಾಲೋರಿ ಅಂತ ಕರಿತೀವಿ. ಇದು SI CGS ಯೂನಿಟಲ್ಲಿ ಆಯಿತು. SI ಯೂನಿಟಿಗೆ ತೊಗೊಂಡ್ರೆ ಹೀಟ್ಗೆ ನಾವು ಜೌಲ್ ಅಂತ ಕರಿತೀವಿ. 1 ಜೌಲ್ ಇಸ್ ಈಕ್ವಲ್ ಟು 0.2390 ಕಿಲೋ ಕ್ಯಾಲರೀಸ್ ಅಂತ ಹೇಳ್ತೀವಿ, ಅಥವಾ 1 ಕ್ಯಾಲರಿ ಇಸ್ ಈಕ್ವಲ್ ಟು
184 ಕಿಲೋ ಜೌಲ್ಸ್ ಅಂತ ಕರಿತೀವಿ 1 ಕಿಲೋ ಜೌಲ್ಸ್ ಅಂತಂದರೆ ಏನಾಗುತ್ತೆ 4.18 ಕಿಲೋ ಜೌಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನೀವು ಪ್ರಾಬ್ಲಮ್ಸ್ ಎಲ್ಲ ವರ್ಕ್ ಮಾಡಬೇಕಾದ್ರೆ ನಿಮಗೆ ಯೂನಿಟ್ ಆಫ್ ಹೀಟ್ ಗೊತ್ತಿರಬೇಕಾಗತ್ತೆ, ಜೌಲ್ಸು, ಕ್ಯಾಲರೀಸು, ಕಿಲೋ ಕ್ಯಾಲರೀಸು ಕನ್ವರ್ಷನ್ಸು ನಿಮಗೆ ಗೊತ್ತಿರಬೇಕಾಗತ್ತೆ. ಓಕೆ, ಈಗ ಏನಾಯಿತು, ನಮಗೆ ಯಾವುದೋ ಒಂದು ಸಿಸ್ಟಮಿಂದ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಚೇಂಜ್ ಆಗ್ತಿದೆ ಅಂದರೆ ದೇರ್ ವಿಲ್ ಬಿ ಡಿಫ್ರೆನ್ಸ್ ಇನ್ ಎನರ್ಜಿ, ದೇರ್ ವಿಲ್ ಬಿ ಸಮ್ ಸಾರ್ಟ್ ಆಫ್ ಚೇಂಜ್ ಇನ್ ಹೀಟ್ ಅಂತ ಹೇಳಿದ್ವಿ. ಆ ಹೀಟ್ ಏನಾಗಿರ್ಬೋದು, ಸರೌಂಡಿಂಗ್ಗೆ ಕೊಡ್ಬೋದು, ಸರೌಂಡಿಂಗಿಂದ ತಗೋಬೋದು. ಆ ಬೇಸಿಸ್ ಮೇಲೆ ನಾವು +Q -Q ಅಂತ ಹೇಳ್ತೀವಿ. ಹೀಟ್ನ ನಾವು Q ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಫ್ ದ ಹೀಟ್ ಫ್ಲೋಸ್ ಫ್ರಮ್ ದಿ ಸರೌಂಡಿಂಗ್ಸ್ ಇನ್ ಟು ದಿ ಸಿಸ್ಟಮ್, ದ ರೈಸ್ ಇನ್ ಎನರ್ಜಿ ಸಿಸ್ಟಮ್, ದಟ್ ಈಸ್ ಹೀಟ್ ಅಬ್ಸಾರ್ಬ್ ಬೈ ದಿ ಸಿಸ್ಟಮ್ ಅಂತಂದರೆ +Q ಅಂತ ಬರಿತೀವಿ. ಇಫ್ ದ ಹೀಟ್ ಫ್ಲೋಸ್ ಫ್ರಮ್ ದಿ ಸಿಸ್ಟಮ್ ಇನ್ ಟು ದಿ ಸರೌಂಡಿಂಗ್ಸ್, ಹೀಟ್ ಎವಾಲ್ಡ್ ಅಂತ ಕರಿತೀವಿ ಇನ್ ಟು ದಿ ಸಿಸ್ಟಮ್, ಲೋಯರಿಂಗ್ ದಿ ಎನರ್ಜಿ ಆಫ್ ದಿ ಸಿಸ್ಟಮ್ is taken as -Q. ಅಂದರೆ ಏನು ಮಾಡ್ತಾ ಇದ್ದೀವಿ, ಬಿಫೋರ್ ದಿ ಕಂಪ್ಲೀಷನ್ ಆಫ್ ದಿ ರಿಯಾಕ್ಷನ್, ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ಏನಾಗ್ತಾ ಇದೆ ಅಂತ ನಾವು ಎನರ್ಜಿ ಕಂಟೆಂಟ್ನ ನೋಡ್ತೀವಿ. ಆಫ್ಟರ್ ದಿ ರಿಯಾಕ್ಷನ್ ಎನರ್ಜಿ ಕಂಟೆಂಟ್ ಏನಂತ ನೋಡ್ತೀವಿ ಇನ್ ಟರ್ಮ್ಸ್ ಆಫ್ ಹೀಟ್. ಹೀಟ್ ಏನಾದರೂ ಅಬ್ಸಾರ್ಬ್ ಆಗಿತ್ತು ಅಂತ ಇಟ್ಕೊಳ್ಳೋಣ, ಆವಾಗ +Q ಅಂತ ಬರಿತೀವಿ. ಹೀಟ್ ಏನಾದರೂ ಎವಾಲ್ಡ್ ಆಗಿತ್ತು ಅಂದರೆ, ರಿಲೀಸ್ ಮಾಡಿತ್ತು ಅಂದರೆ, ಆವಾಗ ಅದನ್ನು ನಾವು -Q ಅಂತ ಹೇಳ್ತೀವಿ. ಇದು ಒಂದು ಪ್ಯಾರಾಮೀಟರ್ ವಿತ್ ರೆಸ್ಪೆಕ್ಟ್ ಟು ಥರ್ಮೋಡೈನಮಿಕ್ಸ್. ಅದೇ ಥರ ಎರಡನೇ ಪ್ಯಾರಾಮೀಟರ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ವರ್ಕ್ ಅಂತ ಕರಿತೀವಿ. ವೆನ್ ಎ ಆಬ್ಜೆಕ್ಟ್ ಪೊಸೆಸಿಂಗ್ ದಿ ಮಾಸ್ ಹ್ಯಾವ್ ಬೀನ್ ಮೂವ್ಡ್ ಆರ್ ಲಿಫ್ಟೆಡ್ ಆರ್ ಪುಷ್ಡ್ ಆರ್ ಪುಲ್ಡ್, ಸಮ್ ಫೋರ್ಸ್ ಹ್ಯಾಸ್ ಬೀನ್ ಎಕ್ಸಾರ್ಟೆಡ್ ಆನ್ ದಿ ಆಬ್ಜೆಕ್ಟ್. ವರ್ಕ್ ಅಂದರೆ ಏನು, ಹೆಂಗೆ ತಿಳ್ಕೊಬೇಕು, ಏನೋ ಒಂದು ಆಬ್ಜೆಕ್ಟ್ ಇದೆ, ಅಲ್ಲಿ ಇಟ್ಟಿದ್ದೀವಿ, ಅದು ಮೂವ್ ಆಗಿದೆ ಅಂತ ತಿಳ್ಕೊಳ್ಳಿ, ಅದನ್ನು ಯಾರೋ ಎಳ್ದಿದ್ದಾರೆ, ನೂಕಿದ್ದಾರೆ, ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಾ ಇದೆ. ಇದಕ್ಕೆ ನಾವೇನಂತ ಕರಿತೀವಿ, ವರ್ಕ್ ಅಂತ ಕರಿತೀವಿ. ಇಟ್ ಈಸ್ ಈಕ್ವಲ್ ಟು ದಿ ಪ್ರಾಡಕ್ಟ್ ಆಫ್ ದಿ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಫೋರ್ಸ್. ಇದನ್ನು ಹೆಂಗೆ ನಾವು ಡಿಫೈನ್ ಮಾಡ್ತೀವಿ, ಫೋರ್ಸ್, ಯಾವುದೋ ಒಂದು ಫೋರ್ಸ್ ಇದ್ದರೆ ಮಾತ್ರ ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ಸಾಧ್ಯ. ಅದು ಯಾವ ಜಾಗಕ್ಕೆ, ಯಾವ ಡೈರೆಕ್ಷನ್ಗೆ ಹೋಗ್ಬೋದು, ಮೇಲ್ಗಡೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು, ಈ ಕಡೆಗೆ ಹೋಗ್ಬೋದು, ಆ ಕಡೆಗೆ ಹೋಗ್ಬೋದು, ಯಾವ ಡೈರೆಕ್ಷನ್ಗೆ ಹೋಗ್ತಾ ಇದೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ದೇರ್ಫೋರ್ ವರ್ಕ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಫೋರ್ಸ್. ಅದಕ್ಕೆ ನಾವೇನಂತ ಕರಿತೀವಿ, ವರ್ಕ್ ಅಂತ ಕರಿತೀವಿ. ವರ್ಕ್ಗೆ CGS ಸಿಸ್ಟಮಲ್ಲಿ ಅರ್ಗ್ ಅಂತ ಹೇಳ್ತೀವಿ. ಅದೇ ನೀವು ಇದಕ್ಕೆ ಬಂದರೆ, ಯಾವುದು SI ಯೂನಿಟ್ಗೆ ಬಂದರೆ ಜೌಲಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. 1 ಜೌಲ್ = 10⁻7 ಅರ್ಗ್ಸ್ ಅಂತ ಕರೀತಾರೆ, ಅಥವಾ 1 ಅರ್ಗ್ = 10⁻7 ಜೌಲ್, ಅಥವಾ 1 ಕಿಲೋ ಜೌಲ್ಸ್ = 1000 ಜೌಲ್. ಆ ರೀತಿಯಾಗಿ ನಾವು ಅದನ್ನು ಡಿಸೈಡ್ ಮಾಡ್ತೀವಿ. ಅರ್ಗ್ನ ಹೆಂಗೆ ಡಿಫೈನ್ ಮಾಡ್ತೀವಿ, ಇಟ್ಸ್ ಎ ವರ್ಕ್ ಡನ್ ವೆನ್ ಎ ರೆಸಿಸ್ಟೆನ್ಸ್ ಆಫ್ 1 ಡೈನ್ ಈಸ್ ಮೂವ್ಡ್ through a distance of 1 centimeter, so that the erg is so small, the bigger unit joule is used. Again, ಇದನ್ನು ಹೆಂಗೆ ವರ್ಕ್ ಡನ್ನು ಪಾಸಿಟಿವ್ ನೆಗೆಟಿವ್ ಅಂತ ಹೆಂಗೆ ಹೇಳ್ತೀವಿ, ಇಫ್ ದ ವರ್ಕ್ ಡನ್ ಆನ್ ದಿ ಸಿಸ್ಟಮ್, ಆವಾಗ ಏನಂತ ಕರಿತೀವಿ ನಾವು, ಆವಾಗ ಎನರ್ಜಿ ಆಫ್ ದಿ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಆಫ್ ದಿ ಸಿಸ್ಟಮ್ ಇನ್ಕ್ರೀಸ್ ಆದಾಗ ನಾವು W ಅಂತ ಕರಿತೀವಿ. ಎನರ್ಜಿ ಆಫ್ ದಿ ಸಿಸ್ಟಮ್ ಡಿಕ್ರೀಸ್ ಆಯಿತು ಅಂದರೆ ಮೈನಸ್ ಅಂತ ಹೇಳ್ತೀವಿ. ಸೊ ನನಗೆ 3 ಪ್ಯಾರಾಮೀಟರ್ ಬೇಕಾಗುತ್ತೆ ಥರ್ಮೋಡೈನಮಿಕ್ಸ್ ತಿಳ್ಕೊಳ್ಳೋಕ್ಕೆ. ಒಂದು ಎನರ್ಜಿ ಕಂಟೆಂಟ್ ಬೇಕಾಗುತ್ತೆ, ಇನ್ನೊಂದು ವರ್ಕ್ ಕಂಟೆಂಟ್ ಬೇಕಾಗುತ್ತೆ, ಮೂರನೇದು ಹೀಟ್ ಆಗುತ್ತೆ. ಈ 3 ಪ್ಯಾರಾಮೀಟರ್ ನನಗೆ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಹಾಗಾದರೆ ಎನರ್ಜಿ ಅಂದ್ರೇನು, ಅಥವಾ ಇಂಟರ್ನಲ್ ಎನರ್ಜಿ ಅಂದ್ರೇನು? ಇಂಟರ್ನಲ್ ಎನರ್ಜಿ ಇಸ್ ಅನ್ ಇನ್ಹೆರಿಟೆಂಟ್ ಫಾರ್ಮ್ ಆಫ್ ದಿ ಎನರ್ಜಿ ಪ್ರೆಸೆಂಟ್ ಇನ್ ದಿ ಸಿಸ್ಟಮ್ ಆಫ್ ಎವ್ರಿ ಸಬ್ಸ್ಟೆನ್ಸ್ ಡ್ಯೂ ಟು ದಿ ಸಬ್ಸ್ಟೆನ್ಸ್ ಸ್ಟೇಟ್ ಆಫ್ ಮೋಷನ್. ಸೊ ಪ್ರತಿಯೊಂದು ಆಬ್ಜೆಕ್ಟಲ್ಲೂ ಇಫ್ ಇಟ್ ಇಸ್ ಡೂಯಿಂಗ್ ಸಮ್ ವರ್ಕ್, ಏನೋ ಆಗ್ತಾ ಇದೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿದೆ, ಅಥವಾ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಚೇಂಜ್ ಆಗ್ತಾ ಇದೆ, ಏನೋ ಆಗ್ತಾ ಇದೆ ಅಂತಂದರೆ ಆ ಪರ್ಟಿಕ್ಯುಲರ್ ಸಬ್ಸ್ಟೆನ್ಸಲ್ಲಿ ಏನಾಗುತ್ತೆ, ಇನ್ಹೆರಿಟೆಂಟ್ ಆಗಿ ತನ್ನ ಒಳಗಡೆನೆ ಒಂದು ಎನರ್ಜಿ ಇರುತ್ತೆ. ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಇಂಟರ್ನಲ್ ಎನರ್ಜಿ ಅಂತ ಕರಿತೀವಿ. In a well-defined body or a system with a proper boundaries, the internal energy of the system is equal to total kinetic energy created from the system of a motion of the molecules plus potential energy created by the vibrational motion of the molecules plus electrical energy of the atom present within the molecules. ಅಂದ್ರೇನು, ಈಗ ಸಿಸ್ಟಮ್ ಇದೆ, ಅದಕ್ಕೆ ವೆಲ್ ಡಿಫೈನ್ಡ್ ಬೌಂಡ್ರೀಸ್ ಇದೆ. ಸಿಸ್ಟಮ್ ಇದೆ, ಸರೌಂಡಿಂಗ್ಸ್ ಇದೆ, ಬೌಂಡ್ರಿ ಇದೆ. 3 ಇದ್ದಾಗ ನಾನು ಯಾವುದೋ ಒಂದು ಆಬ್ಜೆಕ್ಟಲ್ಲಿ ಎಷ್ಟು ಇಂಟರ್ನಲ್ ಎನರ್ಜಿ ಇದೆ ಅಂತ ನಾನು ನೋಡ್ಕೋಬೋದು. ಅದು ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕೈನೆಟಿಕ್ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ. ಈ 3 ಸೇರಿಕೊಂಡಾಗ ನನಗೆ ಇಂಟರ್ನಲ್ ಎನರ್ಜಿ ಬರುತ್ತೆ. ಕೈನೆಟಿಕ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ದಿ ಮೂವ್ಮೆಂಟ್ ಆಫ್ ದಿ ಸಿಸ್ಟಮ್, ಯಾವುದೋ ಒಂದು ಮೂವ್ಮೆಂಟ್ ಏನಾಗ್ತಿದೆ, ಕೈನೆಟಿಕ್ ಎನರ್ಜಿ ಅಂದರೆ ವರ್ಕ್ ಡನ್, ಏನೋ ಒಂದು ಕೆಲಸ ಆಗಿದೆ, ಆವಾಗ ಅದಕ್ಕೆ ಏನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಅಂದರೆ ಸುಮ್ಮನೆ ಮೂವ್ ಆಗಿದೆ, ಅದಕ್ಕೆ ನಾವು ವೈಬ್ರೇಷನಲ್ ಮೋಷನ್ ಆಗಿದೆ, ಅದಕ್ಕೆ ಪೊಟೆನ್ಷಿಯಲ್. ಎಲೆಕ್ಟ್ರಿಕಲ್ ಅಂದರೆ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ಸ್, ಆಟಮ್ ಇರುತ್ತಲ್ಲ ಅದು. ಈ 3 ಕೂಡ್ಕೊಂಡಾಗ ನಿಮಗೆ ಕೊಳ್ತಾ ಹೋಗ್ತೀನಿ. ಹಾಗಾದರೆ ಹೀಟ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಥರ್ಮೋಡೈನಮಿಕ್ಸ್. ಅದರದ್ದು ಯೂನಿಟ್ ಏನು, ಕ್ಯಾಲೋರೀಸ್ ಅಂತ ಹೇಳ್ತೀವಿ.
ಹಾಗಾದರೆ ಕ್ಯಾಲರೀಸ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಕ್ಯಾಲರಿ ಇಸ್ ಡಿಫೈನ್ಡ್ ಎಸ್ ಎ ಕ್ವಾಂಟಿಟಿ ಆಫ್ ಹೀಟ್ ರಿಕ್ವೈರ್ಡ್ ಟು ರೈಸ್ ದ ಟೆಂಪರೇಚರ್ ಆಫ್ 1 ಗ್ರಾಮ್ ಆಫ್ ವಾಟರ್ ಅಟ್ 1 ಡಿಗ್ರಿ ಸೆಂಟಿಗ್ರೇಡ್ ಇನ್ ದಿ ವಿಸಿನಿಟಿ ಆಫ್ 15 ಡಿಗ್ರಿ ಸೆಂಟಿಗ್ರೇಡ್. ಅಂದರೆ 1 ಕ್ಯಾಲರಿ ಅಂತಂದರೆ ಇಟ್ಸ್ ಎ ಹೀಟ್ ರಿಕ್ವೈರ್ಡ್ ಟು ರೈಸ್ ಇನ್ ಟೆಂಪರೇಚರ್ ಬೈ 1 ಡಿಗ್ರಿ. ವೆನ್ ಯು ಸ್ಟಾರ್ಟ್ ಹೀಟಿಂಗ್ 1 ಗ್ರಾಮ್ ಆಫ್ ವಾಟರ್, ಅದಕ್ಕೆ ನಾವೇನಂತ ಕರಿತೀವಿ? 1 ಕ್ಯಾಲರಿ ಅಂತ ಕರಿತೀವಿ. ಇದು SI CGS ಯೂನಿಟಲ್ಲಿ ಆಯಿತು. SI ಯೂನಿಟಿಗೆ ತೊಗೊಂಡ್ರೆ ಹೀಟ್ಗೆ ನಾವು ಜೌಲ್ ಅಂತ ಕರಿತೀವಿ. 1 ಜೌಲ್ ಇಸ್ ಈಕ್ವಲ್ ಟು 0.2390 ಕಿಲೋ ಕ್ಯಾಲರೀಸ್ ಅಂತ ಹೇಳ್ತೀವಿ, ಅಥವಾ 1 ಕ್ಯಾಲರಿ ಇಸ್ ಈಕ್ವಲ್ ಟು 4.184 ಕಿಲೋ ಜೌಲ್ಸ್ ಅಂತ ಕರಿತೀವಿ. 1 ಕಿಲೋ ಜೌಲ್ಸ್ ಅಂತಂದರೆ ಏನಾಗುತ್ತೆ? 4.18 ಕಿಲೋ ಜೌಲ್ಸ್ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಸೊ ನೀವು ಪ್ರಾಬ್ಲಮ್ಸ್ ಎಲ್ಲ ವರ್ಕ್ ಮಾಡಬೇಕಾದ್ರೆ ನಿಮಗೆ ಯೂನಿಟ್ ಆಫ್ ಹೀಟ್ ಗೊತ್ತಿರಬೇಕಾಗತ್ತೆ. ಜೌಲ್ಸು, ಕ್ಯಾಲರಿ, ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, ಅದಕ್ಕೆ ನಾವು ಡೆಲ್ಟಾ ಯು ಅಂತ ಹೇಳ್ತೀವಿ. EA ಮೈನಸ್ EB ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಅಂದರೆ ದ ಚೇಂಜ್ ಇನ್ ದಿ ಇಂಟರ್ನಲ್ ಎನರ್ಜಿ ಮೀನ್ಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಇನ್ ದಿ ಇಂಟರ್ನಲ್ ಎನರ್ಜೀಸ್ ಆಫ್ 2 ಡಿಫ್ರೆಂಟ್ ಸ್ಟೇಟ್ಸ್ ಡ್ಯೂರಿಂಗ್ ದಿ ಕೆಮಿಕಲ್ ರಿಯಾಕ್ಷನ್. ಯಾವುದೋ ಒಂದು ಕೆಮಿಕಲ್ ರಿಯಾಕ್ಷನಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಏನಾಗಿತ್ತು, ಫೈನಲ್ ಸ್ಟೇಜಲ್ಲಿ ಏನಾಗಿತ್ತು, ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ. ಅಂದ್ರೇನು? ರಿಯಾಕ್ಟೆಂಟ್ಗೆ ತಂದೆ ಆದಂಥ ಇಂಟರ್ನಲ್ ಎನರ್ಜಿ ಇರುತ್ತೆ, ಪ್ರಾಡಕ್ಟ್ಸ್ಗೆ ಅದರದ್ದೇ ಆದಂಥ ಇಂಟರ್ನಲ್ ಎನರ್ಜಿ ಇರುತ್ತೆ. ಅವೆರಡರ ಮಧ್ಯೆ ಇರುವಂಥ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ? ಡೆಲ್ಟಾ ಯು ಅಂತ ಕರಿತೀವಿ. ಅದಕ್ಕೆ EA ಮೈನಸ್ EB ಅಂತ ಹೇಳ್ತೀವಿ. EA ಅಂತಂದರೆ ಇನಿಷಿಯಲ್ ಸ್ಟೇಜ್ ಅಂತ ತೊಗೊಳ್ಳೋಣ, EB ಅಂತಂದರೆ ಎನರ್ಜಿ ಅಟ್ ದಿ ಫೈನಲ್ ಸ್ಟೇಜ್ ಅಂತ ತೊಗೊಳ್ಳೋಣ, ಅಥವಾ ಪ್ರಾಡಕ್ಟ್ ಸ್ಟೇಜ್ ಅಂತ ತೊಗೊಳ್ಳೋಣ. ಆವಾಗ EA ಮೈನಸ್ EBಗೆ ಇನಿಷಿಯಲ್ ಏನಾಗಿತ್ತು, ಫೈನಲ್ ಏನಾಯಿತು ಅಂತ ಆ ಡಿಫ್ರೆನ್ಸ್ಗೆ ನಾವೇನಂತ ಕರಿತೀವಿ? ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂತೀವಿ. ಡೆಲ್ಟಾ ಯು ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಡೆಲ್ಟಾ ಯು ಇಸ್ ಈಕ್ವಲ್ ಟು E ಪ್ರಾಡಕ್ಟ್ಸ್ ಮೈನಸ್ E ರಿಯಾಕ್ಟೆಂಟ್. ಅದಗೇನ್ ಡಿಪೆಂಡಿಂಗ್ ಅಪಾನ್ ದಿ ಟೈಪ್ ಆಫ್ ರಿಯಾಕ್ಷನ್. ಡೆಲ್ಟಾ ಯು ಪಾಸಿಟಿವ್ ಆಗ್ಬೋದು, ಡೆಲ್ಟಾ ಯು ನೆಗೆಟಿವ್ ಆಗ್ಬೋದು. ಪ್ರಾಡಕ್ಟ್ಗೆ ಜಾಸ್ತಿ ಇರ್ಬೋದು ಎನರ್ಜಿ, ಅಥವಾ ರಿಯಾಕ್ಟೆಂಟ್ಗೆ ಜಾಸ್ತಿ ಇರ್ಬೋದು. ಸೊ ಹಾಗಾಗಿ ಡೆಲ್ಟಾ ಯು ಇಸ್ ಈಕ್ವಲ್ ಟು E ಪ್ರಾಡಕ್ಟ್ ಮೈನಸ್ E ರಿಯಾಕ್ಟೆಂಟ್ ಅಂತ ಕರಿತೀವಿ. ಇಂಟರ್ನಲ್ ಎನರ್ಜಿ ಆಫ್ ದಿ ಪ್ರಾಡಕ್ಟ್ ಮೈನಸ್ ಇಂಟರ್ನಲ್ ಎನರ್ಜಿ ಆಫ್ ದಿ ರಿಯಾಕ್ಟೆಂಟ್ಸ್ ಅಂತ ಕರಿತೀವಿ. ಸೊ ಇಂಟರ್ನಲ್ ಎನರ್ಜಿ ರೆಪ್ರೆಸೆಂಟ್ ಓನ್ಲಿ ಆನ್ ದಿ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಜಸ್. ದ ಪಾತ್ ಇನ್ ವಿಚ್ ಇಟ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ನಮಗೆ ಇಂಟ್ರೆಸ್ಟ್ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ? ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಇನಿಷಿಯಲ್ ಸ್ಟೇಜ್, ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಫೈನಲ್ ಸ್ಟೇಜ್. ಆ ಫೈನಲ್ ಸ್ಟೇಜ್ ಬರೋದಕ್ಕೆ ಆ ರಿಯಾಕ್ಟೆಂಟ್ ಬೇರೆ ಯಾವ್ಯಾವುದೋ ಪಾತ್ನ ತೊಗೊಂಡಿರ್ಬೋದು. ನಾವು ಯಾವ ಪಾತ್ ಬಗ್ಗೆನೂ ಯೋಚನೆ ಮಾಡಲ್ಲ. ಜಸ್ಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಓನ್ಲಿ ದಿ ಪ್ರಾಡಕ್ಟ್ದು ಏನಾಗ್ತಾ ಇದೆ ಎನರ್ಜಿ ಕಂಟೆಂಟ್. ಓನ್ಲಿ ಆ್ಯಂಡ್ ಓನ್ಲಿ ಡಿಪೆಂಡ್ ಆನ್ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಜ್ ಆಫ್ ದಿ ಸಬ್ಸ್ಟೆನ್ಸ್, ಇಂಡಿಪೆಂಡೆಂಟ್ ಆಫ್ ದಿ ಪಾತ್. ಈಗ ಎ ಇದೆ, ಎದು ಸಿಗೆ ಕನ್ವರ್ಟ್ ಆಗ್ತಿದೆ ಅಂದರೆ ಎದು ರಿಯಾಕ್ಟೆಂಟ್ ಟು ಸಿ ಇಸ್ ದಿ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎದು ಎನರ್ಜಿ ಎಷ್ಟಿದೆ, ಸಿದು ಎನರ್ಜಿ ಎಷ್ಟಿದೆ ಅಂತ ನೋಡ್ತೀನಿ. ಎ ಸಿ ಕನ್ವರ್ಟ್ ಆಗಬೇಕು ಅಂತಂದರೆ ಬೇರೆ ಬೇರೆ ಇಂಟರ್ಮೀಡಿಯೇಟ್ ಆಗಿರ್ಬೋದು, ಬೇರೆ ಮೆಕ್ಯಾನಿಸಮ್ಸ್ ಪಾತ್ನ ತೊಗೊಂಡಿರ್ಬೋದು. ಬಟ್ ಐ ಆಮ್ ನಾಟ್ ಬಾದರ್ಡ್ ವೆನ್ ಯು ಕನ್ಸಿಡರ್ ದಿ ಇಂಟರ್ನಲ್ ಎನರ್ಜಿ, ಓನ್ಲಿ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಜ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಅದು ಮಾತ್ರ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ದ ಸಿಸ್ಟಮ್ ಲೂಸಸ್ ಹೀಟ್ ಆ್ಯಂಡ್ ದ ಸೈನ್ Q ಈಸ್ ನೆಗೆಟಿವ್. ಸೊ ಈಗ ನಮ್ಗೆ ಏನಾಗ್ತಿದೆ? ಈಗ ಎಕ್ಸೋಥರ್ಮಿಕ್ ರಿಯಾಕ್ಷನು, ಎಂಡೋಥರ್ಮಿಕ್ ರಿಯಾಕ್ಷನ್ ಅಂತ 2 ಥರ ಸಿಸ್ಟಮ್ ಬರುತ್ತೆ. ಹೀಟ್ನ ನಾವೇನು ಮಾಡ್ತೀವಿ? Q ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ವರ್ಕ್ನ W ಇಂದ ಮೆನ್ಷನ್ ಮಾಡ್ತೀವಿ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಆಯಿತು ಅಂತಂದರೆ ಏನಾಗುತ್ತೆ? ಹೀಟ್ ಲಾಸ್ ಆಗುತ್ತೆ, ಅಂದರೆ ಹೀಟ್ ಎವಾಲ್ವ್ ಆಗುತ್ತೆ. ಹೀಟ್ ಎವಾಲ್ವ್ ಆಯಿತು ಅಂದರೆ ಆವಾಗ ನಾನು ಮೈನಸ್ Qನ ಹಾಕ್ಕೊಳ್ತೀನಿ. ಹೀಟ್ ಏನಾದರೂ ಅಬ್ಸಾರ್ಬ್ ಆಯಿತು ಅಂತಂದರೆ ಆವಾಗ ಪ್ಲಸ್ Qನ ಹಾಕ್ಕೊಳ್ತೀನಿ. ಆನ್ ದಿ ಸಿಸ್ಟಮ್ ನಾನು ಹೇಳ್ತಾ ಇರೋದು. ಅದೇ ಥರ ವರ್ಕ್ ಡನ್ ಬೈ ದಿ ಸಿಸ್ಟಮ್, ಬೈ ದಿ ಸಿಸ್ಟಮ್ ಇತ್ತು ಅಂತಂದರೆ ಮೈನಸ್ W ಹಾಕ್ತೀನಿ. ವರ್ಕ್ ಡನ್ ಆನ್ ದಿ ಸಿಸ್ಟಮ್ ಆಯಿತು ಅಂತಂದರೆ ಕಂಪ್ರೆಷನ್ ಆಗುತ್ತೆ, ಆವಾಗ ನಾನು WQ ಅಂತ ಹೇಳ್ತೀನಿ. ಈ ಸೈನ್ ಸಿಗ್ನಿಫಿಕೆನ್ಸು ನಿಮಗೆ ಪ್ರಾಬ್ಲಮ್ ಮಾಡಬೇಕಾದ್ರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ವರ್ಡ್ ನೋಡ್ಕೋಬೇಕು. ಈ ಎಕ್ಸೋಥರ್ಮಿಕ್ ರಿಯಾಕ್ಷನ್ನ, ಎಂಡೋಥರ್ಮಿಕ್ ರಿಯಾಕ್ಷನ್ನ, ಕಂಪ್ರೆಷನ್ ಆಗ್ತಾ ಇದೆಯಾ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆಯಾ, ಆನ್ ದಿ ಸಿಸ್ಟಮ್ ವರ್ಕ್ ಆಗ್ತಿದೆಯಾ, ಬೈ ದಿ ಸಿಸ್ಟಮ್ ವರ್ಕ್ ಆಗ್ತಿದೆಯಾ, ಅದನ್ನು ನೀವು ನೋಡಿಕೊಂಡು ಅದರ ಪ್ರಕಾರ ಮಾಡಬೇಕಾಗತ್ತೆ. ಹಾಗಾದರೆ ಇಂಟರ್ನಲ್ ಎನರ್ಜಿ ಆಫ್ ದಿ ಕ್ಲೋಸ್ ಸಿಸ್ಟಮ್ನ ತೊಗೊಂಡ್ರೆ ಡೆಲ್ಟಾ ಯು ಇಸ್ ಈಕ್ವಲ್ ಟು Q ಪ್ಲಸ್ W. Q ಅಂದರೆ ಹೀಟ್ ಕಂಟೆಂಟು ಮತ್ತು ವರ್ಕ್ ಡನ್, ಅವೆರಡರ ಮಧ್ಯೆ ಏನು ರಿಲೇಷನ್ಶಿಪ್ ಇದೆ ಅವೆರಡು ಆ್ಯಡ್ ಮಾಡಿದಾಗ ನನಗೆ ಇಂಟರ್ನಲ್ ಎನರ್ಜಿ ಬರುತ್ತೆ. ದ ಎನರ್ಜಿ ಟ್ರಾನ್ಸ್ಫರ್ಡ್ ಆಸ್ ಎ ವರ್ಕ್ ವೆನ್ ಫೋರ್ಸ್ ಆ್ಯಕ್ಟ್ ಆನ್ ದಿ ಸಿಸ್ಟಮ್ ಥ್ರೂ ಎ ಡಿಸ್ಟೆನ್ಸ್. ಸೊ ಟ್ರಾನ್ಸ್ಫರಿಂಗ್ ಎನರ್ಜಿ ಅಕ್ರಾಸ್ ಸಿಸ್ಟಮ್ ಬೌಂಡ್ರೀಸ್ ಹೇಗಾಗುತ್ತೆ? ಹೀಟ್ ಟ್ರಾನ್ಸ್ಫರ್ ಆಗ್ಬೋದು, ವರ್ಕ್ ಟ್ರಾನ್ಸ್ಫರ್ ಆಗ್ಬೋದು, ಮಾಸ್ ಟ್ರಾನ್ಸ್ಫರ್ ಆಗ್ಬೋದು. ಈ ಟ್ರಾನ್ಸ್ಫರ್ ಅಂದರೆ ಇಟ್ ರೆಫರ್ಸ್ ದಿ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಎ ಹೈ ಟೆಂಪ್ರೇಚರ್ ಟು ಎ ಲೋ ಟೆಂಪ್ರೇಚರ್. ಹೀಟ್ ಯಾವಾಗೂ ಏನಾಗುತ್ತೆ? ಹೈ ಟೆಂಪ್ರೇಚರಿಂದ ಲೋ ಟೆಂಪ್ರೇಚರ್ಗೆ ಮೂವ್ ಆಗ್ತಾ ಇರುತ್ತೆ. ವರ್ಕ್ ಟ್ರಾನ್ಸ್ಫರ್, ಇಟ್ ರೆಫರ್ಸ್ ಟು ದಿ ಎನರ್ಜಿ ಟ್ರಾನ್ಸ್ಫರ್ ಡ್ರೈವನ್ ಬೈ ದಿ ಚೇಂಜಸ್ ಇನ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದಿ ಸಿಸ್ಟಮ್. ಅದೇ ಥರ ಮಾಸು ಟ್ರಾನ್ಸ್ಫರ್ ಆಗ್ಬೋದು, ಫ್ಲೋಯಿಂಗ್ ಅಕ್ರಾಸ್ ದಿ ಸಿಸ್ಟಮ್ ಬೌಂಡ್ರಿ, ಸಿಸ್ಟಮಿಂದ ಬೌಂಡ್ರಿಗೆ ಹೋಗ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ? ಮಾಸ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ.
ಅದೇ ಥರ ಇಂಟರ್ನಲ್ ಎನರ್ಜಿ ಯಾವಾಗ ಚೇಂಜ್ ಆಗ್ಬೋದು ಅಂತಂದರೆ ಮಿಕ್ಸಿಂಗ್ ಆದಾಗ, ಕೆಮಿಕಲ್ ರಿಯಾಕ್ಷನ್ ಆದಾಗ, ನ್ಯೂಕ್ಲಿಯರ್ ರಿಯಾಕ್ಷನ್ ಆದಾಗ ಚೇಂಜ್ ಆಗ್ತಾ ಹೋಗುತ್ತೆ. ಮಿಕ್ಸಿಂಗ್ ಆದಾಗ ಏನಾಗುತ್ತೆ, ಎರಡೂ ಕಾಂಪೊನೆಂಟ್ನ ಮಿಕ್ಸ್ ಮಾಡ್ತೀರಾ, ಹೀಟ್ ರಿಲೀಸ್ ಆಗುತ್ತೆ, ಆವಾಗ ಲೋಯರ್ ಇಂಟರ್ನಲ್ ಎನರ್ಜಿ ಆಗ್ಬೋದು. ಅಗೇನ್ ಎಕ್ಸೋಥರ್ಮಿಕ್ ಎಂಡೋಥರ್ಮಿಕ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತೆ, ಕೆಮಿಕಲ್ ರಿಯಾಕ್ಷನ್ ಆದಾಗ ಕೆಮಿಕಲ್ ಎನರ್ಜಿ ಇನ್ವಾಲ್ವ್ ಆಗುತ್ತೆ. ಅದೇ ಥರ ನ್ಯೂಕ್ಲಿಯರ್ ರಿಯಾಕ್ಷನ್ ಇನ್ವಾಲ್ವ್ ಆದಾಗ ನ್ಯೂಕ್ಲಿಯರ್ ಎನರ್ಜಿ ನಿಮಗೆ ರಿಲೀಟ್ ಆಗ್ತಾ ಹೋಗುತ್ತೆ. ಸೊ ಎನರ್ಜಿ ಅಂದರೆ, ಇಂಟರ್ನಲ್ ಎನರ್ಜಿ ಅಂದರೆ ಅದು ಇನಿಷಿಯಲ್ ಮತ್ತು ಫೈನಲ್ ತೊಗೋಬೇಕಾದ್ರೆ ವಾಟ್ ಟೈಪ್ ಆಫ್ ರಿಯಾಕ್ಷನ್ ದಟ್ ಹ್ಯಾಸ್ ಬೀನ್ ಇನ್ವಾಲ್ವ್ಡ್ ದಟ್ ಪರ್ಟಿಕ್ಯುಲರ್ ಕೆಮಿಕಲ್ ರಿಯಾಕ್ಷನ್ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. The internal energy is an inherent energy that is present inside every system, every substance, and it's an extrinsic property. It's symbolized by U, J ಅಂತ ಹೇಳ್ತಾರೆ. ಸಮರೈಸ್ ಮಾಡ್ತಾ ಇದ್ದೀನಿ. Intrinsic energy is made up of kinetic energy, potential energy and electrical energy of the atom present in it. The change in internal energy means the difference in the internal energies of two different states during the chemical reaction. The value change in the internal function will remain same even if the change is brought at a different manner. So internal energy is an inherent property, it's an extensive property. It is the mass of, it is the addition of kinetic energy, potential energy, electrical energy. ಇದನ್ನೆಲ್ಲ ಕೂಡಿದಾಗ ನಿಮಗೆ ಇಂಟರ್ನಲ್ ಎನರ್ಜಿ ಬರ್ತಾ ಹೋಗುತ್ತೆ. ಸೊ ಈ ಬೇಸಿಸ್ ಮೇಲೆ ಅವರು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹೇಳಿದ್ದಾರೆ. ಇವರೇನು ಹೇಳ್ತಾರೆ ಅಂದರೆ, ದ ಟೋಟಲ್ ಎನರ್ಜಿ ಆಫ್ ದಿ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಆ ಎನರ್ಜಿ, ಇಂಟರ್ನಲ್ ಎನರ್ಜಿ ಏನಿದೆಯಲ್ಲ ಆಫ್ ದಿ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಆದರೆ ಇಟ್ ಗೋಯಿಂಗ್ ಟು ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ಎನರ್ಜಿ ಏನಿದೆಯಲ್ಲ ಇಟ್ ಗೋಯಿಂಗ್ ಟು ಚೇಂಜ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್. ದ ಕನ್ಸರ್ವೇಷನ್ ಆಫ್ ಎನರ್ಜಿ ಇರುತ್ತೆ. ಎನರ್ಜಿ ಬಿಫೋರ್, ಎನರ್ಜಿ ಆಫ್ಟರ್ ನಾವು ನೋಡ್ತೀವಿ. ಅವಾಗ ಏನಾಗುತ್ತೆ, ಎನರ್ಜಿ, ಟೋಟಲ್ ಎನರ್ಜಿ ಏನಿರ್ತಲ್ಲ ಇಟ್ ಆಲ್ವೇಸ್ ರಿಮೈನ್ಸ್ ಸೇಮ್, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಎನರ್ಜಿ ಬಿಫೋರ್ ದಿ ರಿಯಾಕ್ಷನ್, ಎನರ್ಜಿ ಆಫ್ಟರ್ ದಿ ರಿಯಾಕ್ಷನ್ ನೋಡ್ತೀವಿ. ಎನರ್ಜಿ ಟ್ರಾನ್ಸ್ಫರ್ ಆಗ್ತಿದೆ. ಒಂದು ಈಗ ರಿಯಾಕ್ಟೆಂಟ್ರಲ್ಲಿ ಇರುವಂಥ ಎನರ್ಜಿ ಪ್ರಾಡಕ್ಟ್ಗೆ ಹೋಗಿರುತ್ತೆ, ಅಥವಾ ಪ್ರಾಡಕ್ಟಲ್ಲಿರೋದು ಎಕ್ಸ್ಚೇಂಜ್ ಆಗಿರುತ್ತೆ. ಬಟ್ ಎನರ್ಜಿ, ಟೋಟಲ್ ಎನರ್ಜಿ ಇಸ್ ಕಾನ್ಸ್ಟೆಂಟ್. ಇದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. ಹೀಟ್ ಇನ್ ಎ ಸಿಸ್ಟಮ್, energy content in the system remains constant. It just convert from one form to another form ಅಂತ ಹೇಳ್ತೀವಿ. When a specific amount of heat is given to a system, the quantity of heat absorbed by the system is equal to sum of the increase in internal energy of the system and the external work done by the system. ಇದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. The change in the internal energy is equal to difference between the heat supplied to the system and work done by the system. ಅದು ಆ್ಯಡ್ ಮಾಡಿದಾಗ ನನಗೆ ಬರುತ್ತೆ. ಸೊ ಮ್ಯಾಥಮೆಟಿಕಲಿ ನಾನು ಹೇಳೋದಾದರೆ ಡೆಲ್ಟಾ ಯು ಇಸ್ ಇಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಹೇಳ್ತೀವಿ. ಡೆಲ್ಟಾ ಯು ಇಸ್ ಇಕ್ವಲ್ ಟು ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ, ಕ್ಯೂ ಇಸ್ ದಿ heat transfer, W is equal to work interaction. It may be done by the system, done on the system ಬೇಕಾದ್ರೆ ಇರ್ಬೋದು. ಮ್ಯಾಥಮೆಟಿಕಲಿ ಡೆಲ್ಟಾ ಯು ಇಸ್ ಇಕ್ವಲ್ ಟು ಕ್ಯೂ ಪ್ಲಸ್ ಡಬ್ಲ್ಯೂ ಅಂತ ಹೇಳ್ತೀವಿ. ಇದನ್ನು ಎಲ್ಲೆಲ್ಲ ಅಪ್ಲೈ ಮಾಡ್ಬೋದು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ನೀವು ಕನ್ಸಿಡರ್ ಮಾಡೋದಾದರೆ, ಐಸೋಥರ್ಮಲ್ ಪ್ರೋಸೆಸ್. ನಿಮ್ಗೆ ಐಸೋಥರ್ಮಲ್ ಪ್ರೋಸೆಸ್ ಅಂದರೆ ಏನು ಅಂತ ಹೇಳಿದ್ದೀನಿ. ಐಸೋ ಮೀನ್ಸ್ ಸೇಮ್, ಟೆಂಪ್ರೇಚರ್ ಮೀನ್ಸ್ ಥರ್ಮಲ್ ಮೀನ್ಸ್ ಟೆಂಪ್ರೇಚರ್. ಇಂಟರ್ನಲ್ ಎನರ್ಜಿ ಇಲ್ಲಿ ಐಸೋಥರ್ಮಲ್ ಪ್ರೋಸೆಸ್ ಏನಾಗುತ್ತೆ, ಟೆಂಪ್ರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ದ ಟೆಂಪ್ರೇಚರ್ ಈಸ್ ಕಾನ್ಸ್ಟೆಂಟ್ ದೆನ್ there will be no change in the internal energy. For example, the isothermal process, the temperature remains constant, so the heat absorbed or given by the system is entirely used for doing the work on the surroundings. So ನಿಂಗೆ ಐಸೋಥರ್ಮಲ್ ಪ್ರೋಸೆಸ್ ಅಂದರೆ ಏನಾಗುತ್ತೆ, there won't be any change in the heat content ಅಂತ ಹೇಳ್ತೀವಿ. ಟೆಂಪ್ರೇಚರ್ ರಿಮೈನ್ಸ್ ಸೇಮ್ ಇದೆ. ಹಾಗಾಗಿ ನಾನು ಡೆಲ್ಟಾ ಕ್ಯೂ ಇಸ್ ಇಕ್ವಲ್ ಟು ಡೆಲ್ಟಾ ಯು ಪ್ಲಸ್ ಡೆಲ್ಟಾ ಡಬ್ಲ್ಯೂ ಮಾಡಿಕೊಂಡ್ರೆ ಡೆಲ್ಟಾ ಯು ಇಸ್ ಇಕ್ವಲ್ ಟು 0. ಡೆಲ್ಟಾ ಯು ಅಂತಂದ್ರೆ ಇಂಟರ್ನಲ್ ಎನರ್ಜಿ ಚೇಂಜೇ ಆಗಲ್ಲ, ಯಾಕೆಂದರೆ ನಾವು ಐಸೋಥರ್ಮಲ್ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಆವಾಗ ಡೆಲ್ಟಾ ಯು ಇಸ್ ಇಕ್ವಲ್ ಟು 0 ಆಗುತ್ತೆ. ಆವಾಗ ಡೆಲ್ಟಾ ಕ್ಯೂ ಇಸ್ ಇಕ್ವಲ್ ಟು ಡೆಲ್ಟಾ ಡಬ್ಲ್ಯೂ ಆಗುತ್ತೆ. ದಟ್ ಮೀನ್ಸ್ ಅವಾಗ ಏನಾಗ್ತಾ ಇದೆ ಅಂತಂದರೆ, ಟೆಂಪ್ರೇಚರ್ ಕಾನ್ಸ್ಟೆಂಟ್ ಆಗಿದೆ ಅಂದರೆ ಇಂಟರ್ನಲ್ ಎನರ್ಜಿ ಏನಿದೆಯಲ್ಲ ಅದು ದಟ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಆನ್ ದಿ ಸರೌಂಡಿಂಗ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಹೀಟ್ ಎನರ್ಜಿ ಏನಿದೆಯಲ್ಲ, ಹೀಟ್ ಎನರ್ಜಿ ಅಬ್ಸಾರ್ಬ್ಡ್ ಆರ್ ಗಿವನ್ ಬೈ ದಿ ಸಿಸ್ಟಮ್ ಇಸ್ ಎಂಟೈರ್ಲಿ ಯೂಸ್ಡ್ ಫಾರ್ ಡೂಯಿಂಗ್ ದಿ ವರ್ಕ್. ಅದೇ ಥರ ಆಡಿಯೋಬ್ಯಾಟಿಕ್ ಪ್ರೋಸೆಸ್ನ ತೊಗೊಂಡ್ರೆ ಎಕ್ಸ್ಚೇಂಜ್ ಆಫ್ ಹೀಟ್ ಡಸ್ ನಾಟ್ ಅಕ್ಕ ಇನ್ ಆಡಿಯೋಬ್ಯಾಟಿಕ್ ಪ್ರೋಸೆಸ್. ದೇರ್ಫೋರ್ ಡೆಲ್ಟಾ ಕ್ಯೂ ಇಸ್ ಇಕ್ವಲ್ ಟು 0 ಆಗುತ್ತೆ. ಅದಕ್ಕೆ ಡೆಲ್ಟಾ ಯು ಇಸ್ ಇಕ್ವಲ್ ಟು ಡಿ ಡಬ್ಲ್ಯೂ ಆಗುತ್ತೆ. ಡಿ ಡಬ್ಲ್ಯೂ ಇಸ್ ಇಕ್ವಲ್ ಟು ಡಿ ಯು ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನು ಮಾಡ್ಕೋಬೋದು, ಬೇರೆ ಬೇರೆ ಪ್ರೋಸೆಸ್ಗೆ ಎಷ್ಟು ಹೀಟ್ ಇದೆ, ಎಷ್ಟು ವರ್ಕ್ ಡನ್ ಆಗ್ತಾ ಇದೆ, ಎಷ್ಟು ಇಂಟರ್ನಲ್ ಎನರ್ಜಿ ಇದೆ, ಅದನ್ನೆಲ್ಲನೂ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಕ್ಯಾನ್ ಫೈಂಡ್ ಔಟ್. ಆ ಥರ ಐಸೋಕೋರಿಕ್ ಪ್ರೋಸೆಸ್ಗೂ ನಾವು ಮಾಡ್ಬೋದು. ಐಸೋಕೋರಿಕ್ ಮೀನ್ಸ್ ಪ್ರೆಷರ್ ಸೇಮ್ ಇರುತ್ತೆ. ಡಿ ಪಿ ಇಸ್ ಇಕ್ವಲ್ ಟು 0 ಅಂತ ಹೇಳ್ತೀವಿ. ದೇರ್ಫೋರ್ ವರ್ಕ್ ಡನ್ ಇಸ್ ಇಕ್ವಲ್ ಟು ಮೈನಸ್ ಪಿ ಡಿ ವಿ ಅಂತ ಹೇಳ್ತೀವಿ. ಅವಾಗ ಏನಾಗುತ್ತೆ ಅಂತಂದರೆ
ಫಾರ್ಮುಲಾನ ನಾವು ರಿಅರೇಂಜ್ ಮಾಡ್ಕೊಳ್ತೀವಿ ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯನ್ಸ್. ಸೊ ಡಿ ಕ್ಯೂ ಇಸ್ ಇಕ್ವಲ್ ಟು ಡಿ ಯು ಮೈನಸ್ ಡಿ ಡಬ್ಲ್ಯೂ ಇದೆ, ಡಿ ಯು ಇಸ್ ಇಕ್ವಲ್ ಟು ಡಿ ಕ್ಯೂ ಪ್ಲಸ್ ಡಿ ಡಬ್ಲ್ಯೂ ಆಗ್ಬೋದು. Increase in the internal energy of the system is due to the heat taken from the surroundings. If there is a decrease in the internal energy, it would be in transfer of heat from system to surroundings. ಅದು ಪ್ಲಸ್ ಮೈನಸ್ ಅನ್ನೋದು ಮೇಲೆ ನೀವು ಡಿಪೆಂಡ್ ಆಗುತ್ತೆ. Again, melting processನ ನಾವು ನೋಡ್ಕೋಬೋದು. When a solid melts and changes into a liquid, its internal energy increases. ಆವಾಗ ಡೆಲ್ಟಾ ಕ್ಯೂ ಏನಾಗುತ್ತೆ, ಡೆಲ್ಟಾ ವಿ ಇಸ್ ಇಕ್ವಲ್ ಟು 0 ಆಗುತ್ತೆ, ಡೆಲ್ಟಾ ಡಬ್ಲ್ಯೂ ಇಸ್ ಇಕ್ವಲ್ ಟು 0 ಆಗುತ್ತೆ, ಆವಾಗ ಡಿ ಕ್ಯೂ ಇಸ್ ಇಕ್ವಲ್ ಟು ಡಿ ಯು ಆಗುತ್ತೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ಪ್ರೋಸೆಸ್ಗೆ ನೀವು ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ನ ಅಪ್ಲೈ ಮಾಡಿ ಅದು ಎನರ್ಜಿ ಏನಾಗುತ್ತೆ, ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ವರ್ಕ್ ಡನ್ ಏನಾಗುತ್ತೆ, ಆಮೇಲೆ ಹೀಟ್ ಕಂಟೆಂಟ್ ಏನಾಗುತ್ತೆ ಆ ಸಿಸ್ಟಮ್ನೆಲ್ಲ ನಾವು ಕಂಡಿಡ್ಕೋಬೋದು. ದಿಸ್ ಇಸ್ ದಿ ಅಪ್ಲಿಕೇಶನ್ ಆಫ್ ಥರ್ಮೋಡೈನಮಿಕ್ಸ್. ಆದರೆ ಇದ್ರದ್ದು ಲಿಮಿಟೇಷನ್ಸ್ ಏನು? ಇಟ್ ವಾಸ್ ಫೇಲ್ ಟು ಎಕ್ಸ್ಪ್ಲೇನ್ ಸೋ ಮೆನಿ ಥಿಂಗ್ಸ್. ಫಸ್ಟ್ ಒನ್, ಇಟ್ ಡಸ್ ನಾಟ್ ಶೋ ದಿ ಡೈರೆಕ್ಷನ್ ಇನ್ ವಿಚ್ ದ ಚೇಂಜ್ ಅಕ್ಕರ್ಸ್. ಯಾವ ಡೈರೆಕ್ಷನಲ್ಲಿ ಚೇಂಜ್ ಆಗ್ತಾ ಇದೆ ಅದನ್ನು ನನಗೆ ಕರೆಕ್ಟಾಗಿ ಹೇಳಲ್ಲ. ಫಾರ್ ಎಕ್ಸಾಂಪಲ್, ವೆನ್ ಯು ಅಪ್ಲೈ ಎ ಬ್ರೇಕ್ ಟು ಸ್ಟಾಪ್ ದಿ ಕಾರ್, ವರ್ಕ್ ಡನ್ ಅಗೇನ್ಸ್ಟ್ ದಿ ಫ್ರಿಕ್ಷನ್ changes into a heat. But when it cools down, loses the heat, the car does not move as per the conservation of heat energy. Our conservation of heat energy, the first law of thermodynamics ಏನು ಹೇಳುತ್ತೆ ನಿಮಗೆ, ದ ಹೀಟ್ ಚೇಂಜ್ ದೇರ್ ವೋಂಟ್ ಬಿ ಲಾಸ್ ಆಫ್ ಎನರ್ಜಿ, ಇಟ್ ಜಸ್ಟ್ ಕನ್ವರ್ಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಅಂತ ಹೇಳ್ತಾರೆ. ಅದೇ ಈ ಕಾರ್ ಎಕ್ಸಾಂಪಲ್ ತೊಗೊಂಡ್ರೆ, ಬ್ರೇಕ್ ಹಾಕಿದಾಗ ವರ್ಕ್ ಡನ್ ಆಗಿರುತ್ತೆ, ಚೇಂಜ್ ಆಗುತ್ತೆ ಹೀಟು. ಆದರೆ ಕೂಲ್ ಮಾಡಿದಾಗ ಏನಾಗಬೇಕಾಗಿತ್ತು, ಕಾರ್ ತನ್ನಷ್ಟಕ್ಕೆ ತಾನೇ ಮೂವ್ ಆಗಬೇಕಾಗಿತ್ತು ಆ್ಯಸ್ ಪರ್ ದಿ ಕನ್ಸರ್ವೇಷನ್ ಆಫ್ ಇಟ್ಸ್ ಹೀಟ್ ಎನರ್ಜಿ. ಅದು ಆಗ್ತಾ ಇಲ್ಲ. ಹಂಗಾದ್ರೆ ಅದನ್ನು ಆನ್ಸರ್ ಮಾಡೋದಕ್ಕೆ ಫಸ್ಟ್ ಪ್ಲಾನಲ್ಲಿ ಆಗಲಿಲ್ಲ. ವಾಟರ್ ಆಲ್ವೇಸ್ ಫ್ಲೋಸ್ ಫ್ರಮ್ ಡೌನ್ ಫ್ರಮ್ ಹೈಯರ್ ರೀಜನ್ ಟು ಲೋಯರ್ ರೀಜನ್, ಬಟ್ ರಿವರ್ಸ್ ಇಸ್ ನಾಟ್ ಪಾಸಿಬಲ್ ಇನ್ ದಿ ಬೈ ಫೋರ್ಸ್ ಮಾಡ್ಬೋದು, ಬಟ್ ನೇಚರಲಿ ಆಗೋದಿಲ್ಲ. When a room is heated by a flow of electric current through the electric resistor, the transfer of heat from room to the resistor will not generate the electrical energy. So these are some of the questions which are unable to answered by first law of constant. ಇದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. heat in a system, energy content in the system remains constant. It just convert from one form to another form anta heltivi. When a specific amount of heat is given to a system, the quantity of heat absorbed by the system is equal to sum of the increase in internal energy of the system and the external work done by the system. ಇದಕ್ಕೆ ನಾವೇನಂತ ಕರಿತೀವಿ, ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಂತ ಕರಿತೀವಿ. The change in the internal energy is equal to difference between the heat supplied to the system and work done by the system.